ನೀವು ನಿಮ್ಮ ಹುಡುಗನನ್ನ ಬಹಳ ಚೆನ್ನಾಗಿ ನೋಡ್ಕೊಳ್ಳಿ, ಇಲ್ಲಾಂದ್ರೆ ಯಕ್ಷಿಣಿ ಬಂದು ಕರ್ಕೊಂಡು ಹೋಗ್ತಾಳೆ. ಯಾವುದಕ್ಕೂ ಈ ಕತೆ ಕೇಳಿ. ಆತ ಮತ್ತೆ ಅವಳು ಅದೊಂದು ಬೆಳದಿಂಗಳ ರಾತ್ರಿಗೆ ಆ ಬೆಟ್ಟದ ಮೇಲೆ ಹೋಗ್ಬೇಕು ಅಂತ ನಿರ್ಧರಿಸ್ತಾರೆ. ಯಾಕಂದ್ರೆ ಆ ಬೆಟ್ಟದ ಮೇಲೆ ಅಪರೂಪಕ್ಕೆ ಬೆಟ್ಟದ ಹೂವು ಅರಳುತ್ತೆ, ಅದನ್ನ ನೋಡ್ಬೇಕು ಅಂತ ಅವರಿಬ್ಬರು ಕಂದೀಲು ಹಿಡ್ಕೊಂಡು ಬೆಟ್ಟ ಹಾಕ್ತಾರೆ. ಆದ್ರೆ ಈ ಬೆಟ್ಟದ ಹೂವು ಅಪರೂಪಕ್ಕೆ ಅರಳುವ ಹೊತ್ತಿಗೆ ಆ ಬೆಟ್ಟಕ್ಕೆ ಯಕ್ಷಿಣಿ ಬರ್ತಾಳಂತೆ. ಹಾಗಂತ ಜನ ಹೇಳ್ತಾ ಇದ್ರು, ಇವ್ರು ನಂಬಿಲ್ಲ. ಮತ್ತೊಂದು ವಿಷಯ ಏನಂದ್ರೆ, ಆ ಯಕ್ಷಿಣಿ ಚಂದದ ಹುಡುಗರನ್ನ ಕರ್ಕೊಂಡು ಹೋಗ್ತಾಳಂತೆ. ಆದ್ರೆ ಇವರು ಅದನ್ನೆಲ್ಲ ನಂಬಿಲ್ಲ. ಹಾಗೋ ಹೀಗೋ ಕಂದೀಲು ಹಿಡಿದು ಇವರು ಬೆಟ್ಟದ ತುದಿಗೆ ತಲುಪ್ತಾರೆ. ಇವರಿಗೆ ಆಶ್ಚರ್ಯ ಆಗುತ್ತೆ, ಯಾಕಂದ್ರೆ ಅಲ್ಲೊಬ್ಬಳು ಯಕ್ಷಿಣಿ ಇದ್ಲು. ಅವಳು ಒಂದೊಂದೇ ಹೂಗಳನ್ನ ನಿಧಾನವಾಗಿ ಅರಳಿಸ್ತಾ ಇದ್ಲು. ಆಕೆ ಹೂ ಅರಳಿಸುವ ಯಕ್ಷಿಣಿ. ಇವರಿಗೆ ಆಶ್ಚರ್ಯ ಆಗುತ್ತೆ. ಆ ಯಕ್ಷಿಣಿ ಅವಳ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾಳೆ. ಇವರು ಅಲ್ಲೇ ಇದ್ದ ಒಂದು ಬಂಡೆ ಕಲ್ಲಿನ ಮೇಲೆ ಕೂತು ಆ ಚಂದಿರನನ್ನ, ಬೆಳದಿಂಗಳನ್ನ, ಆ ಸುಂದರವಾಗಿ ಅರಳುತ್ತಾ ಇರುವ ಹೂಗಳನ್ನ ನೋಡ್ಕೊಂಡು ಖುಷಿ ಪಡ್ತಾ ಇರ್ತಾರೆ. ಯಕ್ಷಿಣಿ ಎಲ್ಲ ಹೂಗಳನ್ನ ಅರಳಿಸಿ ಇನ್ನೇನು ಹೋಗೋಕೆ ಹೊರಡ್ತಾಳೆ. ಆಗ ಹಿಂದೆ ತಿರುಗಿ ಇವರತ್ತ ಒಂದು ಮುಗುಳ್ನಗೂ ಬೀರ್ತಾಳೆ ಅವಳು. ಈ ಹುಡುಗಿಗೆ ಆಶ್ಚರ್ಯ ಆಗುತ್ತೆ. ಎಲ್ರು ಈ ಯಕ್ಷಿಣಿ ಹುಡುಗರನ್ನ ಕರ್ಕೊಂಡು ಹೋಗ್ತಾಳೆ ಅಂತ ಹೇಳ್ತಾರಲ್ಲ, ಇದು ಸುಳ್ಳಲ್ವಾ ಅಂತ ಆ ಯಕ್ಷಿಣಿನ ಮಾತಾಡಿಸ್ತಾಳೆ. ಅಲ್ಲ, ಜನರೆಲ್ಲ ನೀವು ಚಂದದ ಹುಡುಗನನ್ನ ಕರ್ಕೊಂಡು ಹೋಗ್ತೀರಂತ ಹೇಳ್ತಾರೆ ಅಂತ ಪ್ರಸ್ತಾಪ ಎತ್ತಾಳೆ. ಆಗ ಆ ಯಕ್ಷಿಣಿ ನಗ್ತಾ ಒಂದು ಮಾತು ಹೇಳ್ತಾಳೆ, ಜನರು ಸುಳ್ಳಾಡ್ತಾರೆ. ಯಾರ ನಡುವೆ ಪ್ರೀತಿಯ ಬಂಧ ತುಂಬಾ ಚೆನ್ನಾಗಿರುತ್ತೋ, ಯಾರ ಹುಡುಗಿ ಆ ಹುಡುಗನನ್ನ ತುಂಬಾ ಪ್ರೀತಿಸ್ತಾರೋ ಅಂಥ ಹುಡುಗನನ್ನ ನಾನು ಕರ್ಕೊಂಡು ಹೋಗೋಕೆ ಆಗಲ್ಲ, ಯಾಕಂದ್ರೆ ಪ್ರೀತಿಯ ಬಂಧ ಬಹಳ ದೊಡ್ಡದು ಅಂತ ಹೇಳಿ ಆಕೆ ಮುಂದುವರಿತಾಳೆ, ಮಾಯ ಆಗ್ತಾಳೆ. ಈಕೆ ಯಕ್ಷಿಣಿ ಜೊತೆ ಮಾತನಾಡಿ ತಿರುಗಿ ನೋಡ್ತಾಳೆ. ನೋಡಿದ್ರೆ ಈಕೆಯ ಹುಡುಗನೇ ಮಾಯವಾಗಿದ್ದ.